ನಾನು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್, ಶಾಂತಿನಗರ, ಮೈಸೂರಿಂದ. ಮತ್ತೊಂದ್ಸಲಿ ನನ್ನ ಮಾಮೂಲಿದೆ, ನನ್ನ ವೀಕ್ಷಕರು ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾಮೂಲಿ ಏನಂತ ಹೇಳಕ್ ಹೋದ್ರೆ, ದಾಖಲೆ ಸಿಗ್ದ್ರೇನೆ ನನ್ ಬಂದು ಪಬ್ಲಿಕ್ ಇಂಟ್ರೆಸ್ಟ್ ನಲ್ಲಿ ಹಿಂಗಿದೆ ಹಿಂಗಿಲ್ಲ ಅಂತ ನಮ್ಮ ಇಶ್ಯೂಸ್ ಎಲ್ಲ ಹೇಳೋದು. ದಾಖಲೆ ಅಂತ ಹೇಳಿದ್ರೆ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಿದ್ದು. ನಾನು ಹೇಳ್ಕೊಂಡು ಬರ್ತಾ ಇದ್ದೀನಲ್ಲ, ಮೈಸೂರು ವಕ್ಫ್ ಬೋರ್ಡ್ ಅಂಡ್ ಮಂಡ್ಯ ವಕ್ಫ್ ಬೋರ್ಡ್ ನಲ್ಲಿ ಸ್ಪೆಸಿಫಿಕಲಿ ಶ್ರೀರಂಗಪಟ್ಟಣಕ್ಕೆ ಸೇರಿದ್ದು ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಕಮಿಟಿ. ಈ ಕಮಿಟಿಗೂ ಸೇರ್ಕೊಂಡು ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಅಲ್ಲೂ ದೊಡ್ಡ ಮಟ್ಟದಿಂದ ಎಲ್ಲ ಏನೇನೋ ನಡೆದೈತೆ ಅಂತ ಹೇಳಿದ್ರೆ ಒಂದೆರಡು ಸಲ ಹೇಳಕ್ ಹೋಗಿದ್ರೆ ಆಗಲ್ಲ. ಅದು ಸೀರೀಸ್ ಆಗಿನೇ ಹೇಳ್ಕೊಂಡು ಹೋಗ್ಬೇಕು. ಅಂದ್ರೆ ನಾನು ಬೇರೆ ಇಲ್ಲಿ ವಿಡಿಯೋ ಮೇಲೆ ಬಂದು ಐ ಆಮ್ ನಾಟ್ ಟ್ರೈಂಗ್ ಟು ಕ್ರಿಯೇಟ್ ಎನಿ ಕೈಂಡ್ ಆಫ್ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್. ಇದೊಂದು ಮಾತ್ರ ಇರಲಿ. ನಾನು ಏನ್ ಹೇಳ್ತಾ ಇದ್ದೀನಿ, ಆ ಹೇಳೋದು ಮುಂಚೆ ನಾನು ಕರೆಸ್ಪಾಂಡೆನ್ಸು, ರಿಟರ್ನ್ ಕರೆಸ್ಪಾಂಡೆನ್ಸು ಎಲ್ಲ ಕಂಪ್ಲೇಂಟು, ಇನ್ ದಿ ಫಾರ್ಮ್ ಆಫ್ ಕಂಪ್ಲೇಂಟು, ಕರೆಸ್ಪಾಂಡೆನ್ಸ್ ಎಲ್ಲ ನಾನು ಮೇಲ್ಗಡೆ ಅಧಿಕಾರಿವರೆಗೂ ಬರ್ದಿರ್ತೇನೆ. ಬರ್ದಾದ್ಮೇಲೆ ನಾನು ವಿಡಿಯೋ ಮೇಲೆ ಬರೋದು, ಹಿಂಗ್ ನಡೀತಾ ಇದೆ ನೋಡ್ಕೊಳ್ಳಿ ಅಂತ. ಇದು ಪ್ಲೀಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇದು ಒಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟೆ ನಾನು ನಮ್ಮ ವೀಕ್ಷಕರಿಗೆ. ಏನಿದೆ ಅಂತ ಹೇಳಿದ್ರೆ, ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಅಲ್ಲೂ ಒಂದು ಕಮಿಟಿ, ಅದು ವಕ್ಫ್ ಬೋರ್ಡ್ ಕಮಿಟಿ. ಅದು ಆ ಕಮಿಟಿಗೂ ನಾನು ನೋಡಕ್ ಹೋಗ್ತೀನಿ. ಅಲ್ಲೂ ಒಂದು ಬೈಲಾಸ್ ಇರ್ತದೆ. ಬೈಲಾಸ್ ಮೀನ್ಸ್ ಆ ಕಮಿಟಿ ರಚನೆ ಮಾಡೋದು, ಆ ಕಮಿಟಿ ಯಾವ ರೀತಿಯಿಂದ ಏನ್ ನಡಿಬೇಕು, ಯಾವ ರೀತಿಯಿಂದ ಏನೇನ್ ನಡಿಬೇಕು ಅಂತ ಹೇಳ್ಬಿಟ್ಟು ಸುಮಾರು ಕ್ಲಾಸಸ್ ಇದೆ. ಆ ಕ್ಲಾಸಸ್ ಪ್ರಕಾರ ಎಲ್ಲ ಇದು ನಡಿಬೇಕು. ಏನು ಉಲ್ಲಂಘನೆ ಇಲ್ದಂಗೆ ಇವರೆಲ್ಲ ಮಾಡ್ಲಿ ಅಂತ ಒಂದು ಬೋರ್ಡ್ ಆಫ್ ಔಕಾಫ್ ಬೆಂಗಳೂರಿಂದ ಅಪ್ರೂವಲ್ ಆಗಿರೋದು ಕಮಿಟಿ. ಇದು ಬೈಲಾಸ್, ಇದು ಕಮಿಟಿ ಇಲ್ಲ, ಬೈಲಾಸ್. ಈ ಬೈಲಾಸ್ ನಲ್ಲಿ ಆರನೇ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿ ಅಂತ ಇದೆ. ಆ ಕಮಿಟಿ ರಚನೆ ಮಾಡೋದು ಕಾನೂನು. ಆ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿ ರಚನೆ ಮಾಡಕ್ಕೆ ಆರನೇ ಕ್ಲಾಸ್ ನಲ್ಲಿ, ಆರನೇ ಸಬ್ ಕ್ಲಾಸ್, ಆ ಸಬ್ ಕ್ಲಾಸ್ ನಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ ಶಾಲ್ ಬಿ ದಿ ಎಕ್ಸ್ ಅಫಿಷಿಯೋ ಸೆಕ್ರೆಟರಿ ಆಫ್ ದಿ ಕಮಿಟಿ. ಏನ್ ಕ್ಲಾಸ್ ಅಂತ ಹೇಳಿದ್ರೆ, ಈ ಕಮಿಟಿಗೆ ಮೆಂಬರ್ಸ್ ಆಗೋದು 11 ಜನನೂ ಆಗ್ಬೋದು, 13 ಆಗ್ಬೋದು, 15 ಆಗ್ಬೋದು, 11 15 ಆಗ್ಬೋದು. ಲಿಮಿಟೇಷನ್ಸ್ ಇದು. ಈ 15 ನಲ್ಲಿ 15 ಫಾರ್ ಎಕ್ಸಾಂಪಲ್ 15 ಹಿಡ್ಕೊಂಡು ಹೋಗೋಣ. ಈ 15 ನಲ್ಲಿ ಸೆಕ್ರೆಟರಿ ಆಫ್ ದಿ ಕಮಿಟಿ ಯಾರು ಇರಬೇಕು ಇಲ್ಲಿದೆ. ಯಾರು ಇರಬೇಕು ಅಂತ ಒಂದು ಡೆಫಿನೇಷನ್ ಇದೆ. ಎಕ್ಸ್ ಅಫಿಷಿಯೋ ಕಂಪಲ್ಸರಿ ಶಾಲ್ ಬಿ ದಿ ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ ಶಾಲ್ ಬಿ ದಿ ಎಕ್ಸ್ ಅಫಿಷಿಯೋ ಅಂದ್ರೆ ಅವರೇ ಇರ್ಬೇಕಾಗಿರೋದು. ಎಕ್ಸ್ ಅಫಿಷಿಯೋ ಯಾರು? ವೈಲ್ ದಿ ಟರ್ಮಿಂಗ್ ಆಫ್ ದಿ ಲಾ ಫ್ರೇಮ್ ಮಾಡೋದು ಟೈಮ್ ನಲ್ಲಿ ಅವ್ರು ಬರ್ದಿರ್ತಾರೆ, ಇನ್ನೊಂದು ಪೇಪರ್ ನಲ್ಲಿ ಇರ್ತಾರೆ ಯಾರು ಇರಬೇಕು ಇದು ಅಂತ. ಐದರ್ ಹಿ ಶುಡ್ ಬಿ ಫ್ರಮ್ ಎನಿ ಒನ್ ಗೌರ್ಮೆಂಟ್ ಆಫೀಸರ್ ರಿಟೈರ್ಡ್ ಆಗಿರಬೇಕು, ಐದರ್ ಫ್ರಮ್ ದಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಯಾ ಐದರ್ ಫ್ರಮ್ ದಿ ಹೆಲ್ತ್ ಡಿಪಾರ್ಟ್ಮೆಂಟ್. ಈ ಎರಡು ಕಡೆಯಿಂದನ ಎಲ್ಲನ ಅವರು ಸರ್ವ್ ಮಾಡಿ ಅವ್ರ ಡ್ಯೂಟಿ ಎಲ್ಲ ಮುಗಿಸಿ ರಿಟೈರ್ಡ್ ಆಗಿರ್ಬೇಕು, ಅಂತೆ ಅವರು ಇಲ್ಲಿ ಕೂತ್ಕೋಬೇಕು. ಕರೆಕ್ಟ್? ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಇಲ್ಲಿ ಏನಿದೆ ಅಂದ್ರೆ 13 ವರ್ಷದಿಂದ, ಎಷ್ಟು ವರ್ಷದಿಂದ? 13 ವರ್ಷದಿಂದ ನಮ್ ಸೆಕ್ರೆಟರಿ ಆಗಿರೋದು, ಇವಾಗ ಕೂತಿರೋರು ಸೆಕ್ರೆಟರಿ, ಅವ್ರು 13 ವರ್ಷದಿಂದ ಕೂತವ್ರೆ. 13-15 ವರ್ಷದಿಂದ. ಯಾಕಂತ ಹೇಳಿದ್ರೆ ಅವ್ರದ್ದೊಂದು ಪೇಪರ್ ಇದೆ, ಆಸ್ ಎ ಸೆಕ್ರೆಟರಿ ಸೈನ್ ಮಾಡಿರೋದು. ಯಾವಾಗ ಸೈನ್ ಮಾಡಿರೋದು ಪೇಪರ್ ಇದೆ. ಆಸ್ ಎ ಸೆಕ್ರೆಟರಿ ಇವರು 2012 ನಲ್ಲಿ ಸೈನ್ ಮಾಡಿ, 2012 ನಲ್ಲಿ ಸೈನ್ ಮಾಡಿರೋದ್ಮೇಲೆ 2012 ಇವತ್ತು 2025 ಎಷ್ಟು ವರ್ಷ ಆಯ್ತು? 13 ವರ್ಷ ಆಯ್ತು. ಇಲ್ಲಿ ಕೂತ್ಕೋಬೇಕಾಗಿರೋದು ಯಾರು? ಎಕ್ಸ್ ಅಫಿಷಿಯೋ. ಅವ್ರು ಕೂತಿರೋರು 13 ವರ್ಷದಿಂದ ಕೂತವ್ರ ಅಂತ ಹೇಳ್ಬಿಟ್ಟು ನಾವು ಒಂದು ಕ್ವಶನ್ ಹಾಕ್ತೀವಿ.
ನೀವು ಎಕ್ಸ್ ಅಫಿಷಿಯೋ ಜಾಗದಲ್ಲಿ ಕೂತಿದ್ದೀರಿ, ನೀವು ಕೂತ್ಕೊಳ್ಳೋದಕ್ಕೆ ಎಜುಕೇಶನಲ್ ಸರ್ಟಿಫಿಕೇಟ್ಸ್ ಕೊಡಿ ಅಂತ ಕೇಳ್ತೀವಿ. ಕೇಳಿದ್ರೆ ನಾನ್ ಹನನೇರಂ ಮಾಡ್ತಾ ಇರೋದು ಅಂತ ಹೇಳ್ಕೊಡ್ತಾರೆ. ಅಲ್ಲಿ ಇರ್ಬೇಕಾಗಿರೋದು ಯಾರು? ಗೌರ್ಮೆಂಟ್ ಎಕ್ಸ್ ಅಫಿಷಿಯಲ್. ಇವರು ಹನೋರಿಯಂ ಮಾಡ್ತಾ ಇದ್ದೀನಿ ನಾನು ಸೇವೆ ಅಂತ ಹೇಳಿ ಬರ್ಸ್ಕೊಡ್ತಾರೆ. ವಾಟ್ ಈಸ್ ಮೀನ್ ಬೈ ಹನೋರಿಯಂ? ಫ್ರೀ ಸರ್ವಿಸ್. ಯಾರಪ್ಪ ನಿಮ್ಗೆ ಹೇಳಿದ್ರು ಫ್ರೀ ಸರ್ವಿಸ್ ಅಂತ? ಹನೋರಿಯಂ ಸರ್ವಿಸ್ ಇಲ್ಲಿದೆ ನೋಡಿ, ಹನೋರಿಯಂ ಸರ್ವಿಸ್. ಯಾರಪ್ಪ ನಿಮ್ಗೆ ಹೇಳಿದ್ರು ಹನೋರಿಯಂ ಮಾಡಿ ಅಂತ? ಅಲ್ಲಿ ಬೈಲಾಸ್ ಇದೆ, ಯಾರು ಕೂತ್ಕೋಬೇಕು ಅಂತ. ನೀವ್ ಇಲ್ಲಿ ಕೂತಿದ್ದೀರಿ ಹನೋರಿಯಂಗೆ, ಇದು ಉಲ್ಲಂಘನೆ ಆಯ್ತು ಇಲ್ಲ? ಇವಾಗ ಪ್ರಶ್ನೆ ಏನ್ ಬರ್ತದೆ ಅಂತ ಹೇಳಿದ್ರೆ, ಈ ಒಂದು ಮಾಹಿತಿ 13-15 ವರ್ಷದಿಂದ ಇವ್ರಿಗೆ ಬಚಾಯಿಸ್ಕೊಂಡು ಯಾರು ಹೋಗಿರೋದು ಮೇಲ್ಗಡೆ ಗಂಟ ಬರ್ತದೆ ಇಲ್ಲ? ಕ್ವಶನ್ ಕರೆಕ್ಟ್. ಇದ್ಬಿಟ್ಟು ಇನ್ನೊಂದು ಕ್ವಶನ್ ಹಾಕ್ತಿವಿ ನಾವು, ನೀವು ಏನ್ ಸಂಬಳ ತಗೊಳ್ತಾ ಇದ್ದೀರಿ ಈ ಕೆಲಸ ಮಾಡಕ್ಕೆ ಅಂತ ಮಾಡಿದ್ರೆ ಅದೇ ಜವಾಬ್ನಲ್ಲಿ ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಸರ್ವಿಸ್ ಅಂತಾರೆ. ದಟ್ ಮೀನ್ಸ್ ಏನ್ ಹೇಳಿ ನೀವೇ? ಇದು ಗೌರ್ಮೆಂಟ್ ಸರ್ವಿಸ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಏನಿದು ಪ್ರೈವೇಟ್ ಪ್ರಾಪರ್ಟಿನಾ? ಬರ್ತದೆ ಹಂಗೆ ಇಲ್ಲ ಹೇಳಿ? ಅಲ್ಲಿಗೆ ಬರ್ತದೆ ಅದು. ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಸರ್ವಿಸ್ ಅಂತ ಹೇಳಿದ್ರೆ ನೀವು ಪ್ರೈವೇಟ್ ದಂಗ್ ಆಗ್ಬಿಡ್ತು. ಅಕಸ್ಮಾತ್ ನೀವು ಪ್ರೈವೇಟ್ ಅಂತ ನೀವು ನಮ್ಗೆ ತಿಳಿಸಿದ್ರೆ ಗೌರ್ಮೆಂಟ್ ಗ್ರಾಂಟ್ಸ್ ಯಾಕೆ ನೀವು ತಗೊಂಡಿದ್ರಿ? ಕ್ವಶನ್ ಇದೆ, ಸುಮಾರು ಇದೆ. ದಟ್ ಆಲ್ಸೋ ರನ್ನಿಂಗ್ ಇನ್ ಟು ಕ್ರೋರ್ಸ್.